ಗಮನಿಸ್ತಾ ಇರಬಹುದು. ಈಗಾಗಲೇ ದರ್ಶನ ಪಡೆದು ಸಾಕಷ್ಟು ಪ್ರತಿಯೊಬ್ಬರು ಕೂಡ ಹೊರ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಒಂದಂದ್ರೆ ಅವರ ಅಂತಿಮ ದರ್ಶನ ಪಡೆಯಬೇಕು. ಜೊತೆಗೆ ಅವರ ಹಾಡೇನಿತ್ತು ಪ್ರತಿಯೊಂದು ಹಾಡು ಕೂಡ ಕೇಳುವಂತಹ ಅಭಿಮಾನಿಗಳು ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸಬೇಕು ಅಂತೇಳಿ ಬರ್ತಾ ಇದ್ರು. ಗಮನಿಸ್ತಾ ಇರಬಹುದು ಮನೆಯ ಮುಂಭಾಗದಲ್ಲಿ ಈಗಾಗಲೇ ಹೊರಭಾಗದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಯಾರೆಲ್ಲ ಬರ್ತಾರೆ ಅವರಿಗೆ ಇದು ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀರಿ. ಮೇಡಮ್, ನಿಮ್ಗೆ ನೋಡ್ತಾ ಇದ್ರೆ ಹೇಗೆ ಅಂತ? ನೋಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮೇಡಮ್ ನಾವು ಇಲ್ಲಿ ಒಂದು ಫರ್ನಿಚರ್ ಅಂಗಡಿ ಓಪನ್ ಮಾಡಿದ್ರೆ ಅವಾಗ ಬಂದಿದ್ವಿ. ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಅವ್ರದ್ದು ಆಶೀರ್ವಾದ ತಗೊಂಡು ಹೋಗಿದ್ವಿ ಮೇಡಮ್. ನೀವು ಕೂಡ ಅಲ್ಲಿ ಹಾಡೆಲ್ಲ ಹೇಳ್ತಾ ಇದ್ರಿ ಅವ್ರಿಗೆ? ಹೌದು ಹೌದು, ಬಹಳ ದುಃಖ ಆಗ್ತದೆ ನಮಗೆ. ಅದು ನಾನು ಮೈಸೂರಿನಲ್ಲಿ ಅವ್ರನ್ನ ಬಂದಿದ್ದು ನಾನು ನೋಡೋಕೆ ಅವಕಾಶ ನಮಗೆ ಬಹಳ ಸಿಕ್ತು. ಎಂತ ಪುಣ್ಯ ಮಾಡಿದ್ವಿ ಅಂತ ನನಗೂ ಅನಿಸ್ತದೆ. ಆದರೆ ನಮ್ಮ ಅಮ್ಮನ ಕಳ್ಕೊಂಡಿದ್ವಿ ಅಂತ ನನಗೆ ಬಹಳ ದುಃಖ ಆಗ್ತಿದೆ. ಎಷ್ಟೊಂದು ಜನ ಅಭಿಮಾನಿಗಳನ್ನು ಅವ್ರು ಆಗಲಿದ್ದಾರೆ. ಅವ್ರ ಆತ್ಮಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೆ. ಕೇಳ್ತಾ ಇದ್ವಿ ಸರ್. ಅವ್ರ ಹಾಡಂದ್ರೆ ನಮ್ಗೆ ಬಹಳ ಅಚ್ಚುಮೆಚ್ಚು. ಮನ್ಸು ಬೇಜಾರಾದಾಗ್ಲ ಅವ್ರ ಹಾಡು ಹಾಕೊಂಡು ಕೇಳ್ತಿದ್ವಿ. ನಿಲ್ಸಿದ್ದಾರೆ ಸರ್. ಮತ್ತೆ ಅವರು ನಮ್ಮ ಒಂದು ಕರ್ನಾಟಕದಲ್ಲಿ ಹುಟ್ಟು ಬರಲಿ ಅಂತ ಆ ಪರಮಾತ್ಮ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ವಿ. ಗಾನಕ್ಕೆ ಹೋಗಿಲ್ಲ, ಇವತ್ತು ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ತುಂಬಾ ದುಃಖ ಆಗ್ತಾ ಇದೆ. ತಾಯಿ ಹೇಳೋರು ಭಾರತ ಭೂಷಣ ಮಂದಿರ ಸುಂದರಿ ಭುವನ ಮನೋಹರಿ ಆ ಹಾಡು ಇವತ್ತು ಜ್ಞಾಪಕ ಬರ್ತಾ ಇದೆ. ತುಂಬಾ ನಷ್ಟ ಆಗಿದೆ. ಇಂಥವ್ರು ಇನ್ನೂ ಎಷ್ಟೋ ಜನ ಹುಟ್ಟಿ ಬರಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳ್ಕೊಳ್ತೀನಿ. ದೇವರಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮಗೆಲ್ಲ ತುಂಬ ತುಂಬ ದುಃಖ ಆಗ್ತಾ ಇದೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇಂಥವ್ರು ಇನ್ನೂ ತುಂಬ ಜನ ಹುಟ್ಟಿ ಬರಲಿ. ಥ್ಯಾಂಕ್ ಯು ಅಮ್ಮ. ರೆಸ್ಟ್ ಇನ್ ಪೀಸ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇದು ಎಂಥ ದುರಂತ ಅಂತಂದ್ರೆ, ನನ್ನ ತುಂಬ ನೋವಿನ ದಿನಗಳಲ್ಲಿ ಕೂಡ ನನ್ನ ಅಮ್ಮನ ಹಾಡು ಕೇಳಿ ನನ್ನ ನೋವನ್ನ ಮರ್ತಿದ್ದೀನಿ. ನಾನು ತುಂಬ ನನ್ನ ಎಷ್ಟೋ ನೋವನ್ನ ಮರೆಸಿದ್ದು ಅಮ್ಮನ ಹಾಡು. ಆ ಹಾಡು ಆಕೆ ಒಂದು ನಮಗೆಲ್ಲ ವರ ಇದ್ದಾಗೆ. ಆ ವರ ಇವತ್ತು ನಾನು ಕಳ್ಕೊಂಡಿದ್ದೀನಿ. ಅದು ಎಷ್ಟು ಸಂಕಟ ಆಗ್ತಿದೆ ಅಂತಂದ್ರೆ ಅದನ್ನ ನನ್ನ ಮಾತುಗಳಲ್ಲಿ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರ ಮುಖದಲ್ಲಿ ಸದಾ ನಗು ಇರ್ತಾ ಇತ್ತು. ಆ ನಗುನಲ್ಲಿ ಒಂದು ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಮಾತಾಡ್ಬೇಕಾದ್ರೂ ಒಂದು ಆತ್ಮೀಯ ಭಾವದಲ್ಲಿ ಮಾತಾಡ್ತಾ ಇದ್ರು. ಅವ್ರ ಕರ್ನಾಟಕ ಅಂತಂದ್ರೆ ಬಹಳ ಅಭಿಮಾನ, ಕನ್ನಡದ ಜನ ಅಂದ್ರೆ ಬಹಳ ಅಭಿಮಾನ. ಇವತ್ತು ನಮ್ಮೂರಲ್ಲಿ ಬಂದು ಅವರು ಜೀವ ಬಿಟ್ಟಿದ್ದಾರೆ, ಮತ್ತೆ ಇಲ್ಲೇ ನಮ್ಮ ಮಣ್ಣಿನಲ್ಲಿ ಅವ್ರು ಸೇರ್ತಾ ಇದ್ದಾರೆ ಅನ್ನೋದು ನನ್ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಅಮ್ಮನಿಗೆ ಜೀವಕ್ಕೆ ಭಗವಂತ ಶಾಂತಿ ಕೊಡ್ಲಿ, ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊತಿತ್ತು. ಅಕ್ಕ ಹೇಳ್ದಾಗೆ ನಮ್ಗೆ ನೋವಿದ್ದಾಗ ಅವ್ರ ಹಾಡು ಕೇಳಿಯೇ ಸಮಾಧಾನ ಆಗ್ತಾ ಇತ್ತು. ಅದು ಅಮ್ಮನ ಹಾಡು. ಅಮ್ಮನೆ ಹತ್ರ ಇದ್ದಾಳೆ ಅನ್ನುವಾಗೆ ಆಗ್ತಿತ್ತು ಅಮ್ಮನ ಹಾಡು ಎಲ್ಲ. ನಮ್ದು ಇಲ್ಲೇ ಮನೆ ಇಷ್ಟ ಹತ್ರ ಇದ್ದು ನಮ್ಗೆ ಇಲ್ಲಿ ಅವ್ರು ಇದ್ದು ಗೊತ್ತೇ ಆಗ್ಲಿಲ್ಲ. ತುಂಬಾ ಮಿಸ್ ಮಾಡ್ಕೊಂಡ್ವಿ ಅವರನ್ನು. ಏನ್ ಹೇಳೋದು ಗೊತ್ತಿಲ್ಲ. ಅದ್ರ ಕೊನೆ ಕ್ಷಣದಲ್ಲಿ ಆದ್ರೆ ಅವ್ರ ದರ್ಶನ ಸಿಗ್ತಲ್ಲ, ಅದು ನಮ್ಮ ಸೌಭಾಗ್ಯ ಅಷ್ಟೇ. ಅಮ್ಮ ಎಲ್ರಿಗೂ ಚಿರಪರಿಚಿತರು. ಈ ನಮ್ಗೆ ಕೊನೆಗಾಲದಲ್ಲಿ ಆದ್ರೂ ದರ್ಶನ ಸಿಗ್ತಲ್ಲ, ಅದಷ್ಟೇ ನಮ್ಮ ಪುಣ್ಯ ಅಂತ ಅನ್ಕೊಳ್ತೀನಿ ಅಷ್ಟೇ. ಅಮ್ಮನ ನನಗೆ ಒಂದ್ಸತಿ ಆಶೀರ್ವಾದ ಮಾಡಿದ್ದು ನೋಡಿ, ಫೋಟೋ ಪಕ್ಕದಲ್ಲಿ ಕೂರ್ಸಿ ನಾನು ತಗ್ಸ್ಕೊಂಡಿದ್ದು. ಇಲ್ಲಿ ನನ್ನ ಇದು ಇನ್ವೈಟ್ ಮಾಡಿದ್ರು ಅವರು, ಕರೆದು ಅವರೇ ನನ್ನ ಕೂರಿಸಿ ನನಗೆ ಆಶೀರ್ವಾದ ಮಾಡಿದ್ರು. ಖಂಡಿತ ಅದೃಷ್ಟವಂತ ನೋಡಿ. ಅದು ಕೈನ ತೆಗಿಯಪ್ಪ ಅಂತ ಕೈ ಈ ತರ ಹಾಕೊಂಡು ನನಗೆ ಫೋಟೋ ತೆಗಿಸ್ಕೊಟ್ಟಿದ್ದೆ. ನಾವೇ ಅವ್ರು ಹೋದ್ಮೇಲೆ ಬಂದ್ರೆ ನೀವು ಇದ್ದಾಗಲೇ ಬಂದಿರೋ. ಇದ್ದಾಗಲೇ ನಾನು ಆಶೀರ್ವಾದ ತಗೊಂಡು ಬಂದಿದ್ದೆ. ಇದಿಷ್ಟು ಏನು ಪ್ರತಿಯೊಬ್ಬರು ಕೂಡ ಸಾಕಷ್ಟು ತಮ್ಮ ನೋವನ್ನ ತೊಡ್ಕೊಳ್ತಾ ಇರುವಂತದ್ದು. ಮೈಸೂರಿನಲ್ಲಿ ಅವರು ವಾಸ ಆಗಿದ್ರು ಕೂಡ ಹೊರಗಡೆ ಜಾಸ್ತಿ ಬರ್ತಾ ಇರಲಿಲ್ಲ. ಮನೆ ಒಳಭಾಗದಲ್ಲಿ ಎದುರಿರ್ತಾ ಇದ್ರು. ಅಕ್ಕಪಕ್ಕದ ಜನರಿಗೂ ಕೂಡ ಅವರು ಇಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಅವರ ಅಂತಿಮ ದರ್ಶನ ಪಡೆದಂತಹ ನಾವೇ ಕೂಡ ಪುಣ್ಯವಂತರು. ಮತ್ತೊಮ್ಮೆ ಅವರು ಬುಟ್ಟಿ ಬರಲಿ ಎನ್ನುವಂತಹ ಮಾತುಗಳನ್ನ ಜನರು ಕೂಡ ಹೇಳ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಮ್ಮ ಮಾಧುರ್ಯ ಭರಿತ ಧ್ವನಿಯಿಂದ ಕೋಟ್ಯಂತರ ಕನ್ನಡಿಗರ ಅಷ್ಟೇ ಯಾಕೆ ಭಾರತೀಯರ ಹೃದಯದಲ್ಲಿ ಶಾಶ್ವತ ಸ್ಥಾನ ಗಿಟ್ಟಿಸಿಕೊಂಡಿದ್ದ ದಕ್ಷಿಣ ಭಾರತದ ಗಾನ ಕೋಗಿಲೆ ದಂತಕಥೆ ಎಸ್ ಜಾನಕಿ ಇನ್ನಿಲ್ಲ. ತಮ್ಮ ಮಾಧುರ್ಯ ಧ್ವನಿ, ಅದ್ಭುತ ಭಾವಾಭಿವ್ಯಕ್ತಿ,
ಹಾಗೂ ಸ್ವರ ಬದಲಾವಣೆಯ ಮೂಲಕ 6 ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನು ಆಳಿದ ಸ್ವರ ಮಾಂತ್ರಿಕೆ ಜಾನಕಿ. ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗ ಅದೀಗ ಅಂತ್ಯವಾಗಿದೆ. ಗಾನ ಸರಸ್ವತಿ ಎಸ್ ಜಾನಕಿ ಅಸ್ಥಾಂಗತ. ಕಣ್ಮರೆಯಾದ ಸಂಗೀತ ಲೋಕದ ದಂತಕತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಣ್ಣಿಸಲಾಗದ ಒಂದು ಅದ್ಭುತ ಗಾಯನ ಪರಂಪರೆ ಸ್ತಬ್ಧವಾಗಿದೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಲೋಕದ ಗಾನ ಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನ ಅಪಾಲೋ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಜಾನಕಿಗೆ ತೀವ್ರ ಹೃದಯಾಘಾತ ಸಂಭವಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ 88ನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಈ ಆಘಾತಕಾರಿ ಸುದ್ದಿಯಿಂದಾಗಿ ಇಡೀ ಭಾರತೀಯ ಚಿತ್ರರಂಗ ಹಾಗೂ ಕೋಟ್ಯಾಂತರ ಕನ್ನಡಿಗರು ತೀವ್ರ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಮೂರನೇ ವಯಸ್ಸಿನಲ್ಲೇ ಸಂಗೀತ ಪಯಣ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆಯಲ್ಲಿ ಜನಿಸಿದ ಎಸ್ ಜಾನಕಿ ಕೇವಲ 3 ವರ್ಷದ ಮಗುವಾಗಿದ್ದಾಗಲೇ ನಾದಸ್ವರ ವಿದ್ವಾನ್ ಶ್ರೀ ಪೈದಿಸ್ವಾಮಿಯವರ ಬಳಿ ಸಂಗೀತಾಭ್ಯಾಸವನ್ನ ಆರಂಭಿಸಿದ್ದರು. 1957ರಲ್ಲಿ ತಮಿಳಿನ ವಿಧಿಯಿನ್ ವಿಳೆಯಟ್ಟು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿ